ಮತ್ತು ಇಲ್ಲೊಂದು ಸ್ಕ್ಯಾನರ್ ಇದೆ. ಈ ಸ್ಕ್ಯಾನರ್ ನಪ್ಪಿ ಏನಾದ್ರು ಸ್ಕ್ಯಾನ್ ಮಾಡ್ದೆ ಅಂದರೆ ನಿಮ್ಮ ಅಕೌಂಟಲ್ಲಿರೋಂಥ ಅಷ್ಟೂ ದುಡ್ಡು ಕೂಡ ಏನು ದುಷ್ಟರ ಕೈಗೆ ಹೋಗ್ಬಿಟ್ಟು ಸೇರುತ್ತೆ. ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ಎಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮತ್ತು ಇದ್ರ ಬಗ್ಗೆ ಅವೇರ್ನೆಸ್ ಕೂಡ ಎಲ್ಲರಿಗೂ ಕೂಡ ತಿಳಿಸಿ. ಈ ವಿಡಿಯೋನ ಎಷ್ಟು ಜನ ನೋಡ್ತೀರೋ ಎಲ್ಲರೂ ಕೂಡ ದಯವಿಟ್ಟು ಶೇರ್ ಮಾಡಿ. ಧನ್ಯವಾದ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ಒಂದು ಕಾಲಘಟ್ಟದಲ್ಲಿ, ಆಧುನಿಕ ಯುಗದಲ್ಲಿ ನಾವು ಹಲವು ರೀತಿಯ ಫ್ರಾಡ್ಗಳನ್ನು ಗಮನಿಸಿರ್ಬೋದು. ನಮ್ಮ ಮೊಬೈಲ್ಗೆ OTP ಬರುವಂಥದ್ದು ಅಥವಾ ಕರೆ ಮಾಡುವಂಥದ್ದು, ಹೇಗಾದರೂ ಮಾಡಿ OTPಯನ್ನು ಪಡ್ಕೊಳ್ಳುವಂಥದ್ದು, ನಮ್ಮ ಬ್ಯಾಂಕ್ನಿಂದ ದುಡ್ಡನ್ನು ದೋಚುವಂಥದ್ದು. ಸೊ ಇವೆಲ್ಲವೂ ಕೂಡ ಪೊಲೀಸರ ಗಮನಕ್ಕೆ ಬರುತ್ತೆ. ಪೊಲೀಸರು ಈ ಒಂದು ರೀತಿಯಲ್ಲಿ ಯಾವ ರೀತಿಯಲ್ಲಿ ಫ್ರಾಡ್ಗಳು ನಡೆಯುತ್ತೆ ಅವೆಲ್ಲವನ್ನು ಮಟ್ಟ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಎಲ್ಲವೂ ಓಕೆ ಫ್ಲಾಪ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದಂತೆ ಆರೋಪಿಗಳು ಈ ಒಂದು ದುಷ್ಕೃತ್ಯವನ್ನು ನಡೆಸುವಂತಹ ವ್ಯಕ್ತಿಗಳು ಕಂಡುಕೊಂಡಂತಹ ಹೊಸ ದಾರಿ ಇವತ್ತು ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ಎಲ್ಲ ಮಾಹಿತಿಯನ್ನು ಕಂಪ್ಲೀಟಾಗಿ ಒಂದು ವಿಡಿಯೋದಲ್ಲಿ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ವಿಡಿಯೋಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಪತ್ರಿಕಾ ಪ್ರಕಟಣೆ ಅಥವಾ ಪೊಲೀಸರು ಪ್ರಕಟಿಸಿದಂತಹ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ತರ್ತೇನೆ. ನಿಜಕ್ಕೂ ನಿಮಗೆ ಶಾಕ್ ಆಗುತ್ತೆ. ಯಾವ ರೀತಿಯಲ್ಲಿ ಬೇಕಾದರೂ ನೀವು ಫ್ರಾಡ್ಗೆ ಒಳಗಾಗ್ಬೋದು. ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವಂತಹ ದುಡ್ಡು ಮಂಗಮಾಯ ಆಗ್ಬೋದು. ನೀವೇನೋ ಅಂದ್ಕೋಬೋದು, ನನಗೆ ವಿದ್ಯಾಭ್ಯಾಸ ಇದೆ, ಆಲೋಚನೆ ಮಾಡುವಂತಹ ಬುದ್ಧಿಶಕ್ತಿ ಇದೆ, ಆ ರೀತಿ ಕಾಲ್ ಮಾಡಿದರೆ ನಾನು OTP ಕೊಡೋದಿಲ್ಲ ಅಥವಾ ಆ ರೀತಿ ಮೆಸೇಜ್ ಬಂದರೆ ಅದಕ್ಕೆ ರೆಸ್ಪಾನ್ಸ್ ಮಾಡೋದಿಲ್ಲ, ಹೇಗೆ ನನ್ನ ದುಡ್ಡನ್ನು ದೋಚಬಹುದು ಅಂತ. ಆದರೆ ಇಲ್ಲಿ ದುಡ್ಡನ್ನು ಕಳೆದುಕೊಂಡವರು ಯಾರು ಅವಿದ್ಯಾವಂತರಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ವಿದ್ಯಾವಂತರೇ ತಮ್ಮ ದುಡ್ಡನ್ನು ಕಳೆದುಕೊಂಡಿರುವಂಥದ್ದು. ಸೊ ಯಾವ ರೀತಿಯಲ್ಲಿ ಬೇಕಾದರೂ ನಿಮ್ಮನ್ನು ಮೋಸ ಮಾಡ್ಬೋದು. ಅದಕ್ಕೆ ಉದಾಹರಣೆ ಅಂತಾನೆ ಈ ಒಂದು ವಿಡಿಯೋವನ್ನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಮೊದಲೇ ಹೇಳ್ತಾ ಇದ್ದೇನೆ, ಇದು ಬಹಳಷ್ಟು ಉಪಯುಕ್ತವಾದಂತಹ ಒಂದು ಮಾಹಿತಿ. ಸಾಧ್ಯವಾದಷ್ಟು ಜನರಿಗೆ ತಲುಪಿಸಿ, ಯಾಕಂತ ಹೇಳಿದರೆ ಮನವರಿಕೆ ಆಗಲಿ, ಜಾಗೃತಿ ಮೂಡಲಿ. ಇದು ಪೊಲೀಸರ ಪ್ರಕಟಣೆ ಎನ್ನುವಂತಹ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ಹೊಸದಾಗಿ ದುಷ್ಟರು ಕಂಡುಕೊಂಡಂತಹ ಒಂದು ಹೊಸ ತಂತ್ರ ನೋಡಿ ಯಾವ ರೀತಿಯಲ್ಲಿದೆ ಅಂತ ಈ ಒಂದು ವಿಡಿಯೋವನ್ನು ನೋಡಿದರೆ ನಿಮಗೆ ಗಮನಿಸಬಹುದು. ನಮಸ್ಕಾರ. ಈಗ ಸಮಾಜದಲ್ಲಿ ವಿಶೇಷವಾದಂಥ ಒಂದು ವಿಭಿನ್ನವಾಗಿ ದಂಧೆ ನಡೀತಾ ಇದೆ. ಮೊದಲೆಲ್ಲ ನೀವು ನೋಡಿರ್ಬೋದು, ಫೋನ್ ಮಾಡಿಬಿಟ್ಟು ಒಂದು OTP ಹೇಳಿ ಬ್ಯಾಂಕಿಂದ ಕಾಲ್ ಮಾಡ್ತಾಯಿದ್ದೀವಿ ಅಂತ ಹೇಳೋರು. ಈಗ ಆ ದಂಧೆ ಒಂದು ಸ್ವಲ್ಪ ಪ್ರಮೋಷನ್ ಆಗಿದೆ. ಹೆಂಗೆ ಅಂತ ಹೇಳಿದ್ರೆ ನೋಡಿ, ಈ ಥರದೊಂದು ರಿಜಿಸ್ಟರ್ ಪೋಸ್ಟ್ ಬರುತ್ತೆ. ಈ ರಿಜಿಸ್ಟರ್ ಪೋಸ್ಟ್ ಒಳಗಡೆ ಏನಿದೆ ಅಂತ ನೋಡ್ದೆ ಅಂತ ಹೇಳಿದ್ರೆ, ಒಂದು ಈ ಥರ ಕೂಪನ್ ಇರುತ್ತೆ, ಇನ್ನೊಂದು ಈ ಥರದೊಂದು ಅಪ್ಲಿಕೇಶನ್ ಫಾರ್ಮ್ ಕಳಿಸಿರ್ತಾರೆ. ಈ ಕೂಪನನ್ನು ಸ್ಕ್ರ್ಯಾಚ್ ಮಾಡಿದ ಕೂಡಲೇ ಇಲ್ಲಿ ನೋಡ್ಬೋದು ನೀವು 12,80,000 ರೂಪಾಯಿ ದುಡ್ಡು ಬಂದಿದೆ ಅಂತ ಇದೆ. ಸೊ ಅದನ್ನು ನೋಡೋದಕ್ಕೆ SMS ಕೋಡ್ನ ಕಳಿಸ್ಬೇಕು ಮತ್ತು ಇಲ್ಲೊಂದು ಸ್ಕ್ಯಾನರ್ ಇದೆ. ಈ ಸ್ಕ್ಯಾನರ್ ನಪ್ಪಿ ಏನಾದ್ರು ಸ್ಕ್ಯಾನ್ ಮಾಡ್ದೆ ಅಂದರೆ ನಿಮ್ಮ ಅಕೌಂಟಲ್ಲಿರೋಂಥ ಅಷ್ಟೂ ದುಡ್ಡು ಕೂಡ ಏನು ದುಷ್ಟರ ಕೈಗೆ ಹೋಗ್ಬಿಟ್ಟು ಸೇರುತ್ತೆ. ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ಎಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮತ್ತು ಇದ್ರ ಬಗ್ಗೆ ಅವೇರ್ನೆಸ್ ಕೂಡ ಎಲ್ಲರಿಗೂ ಕೂಡ ತಿಳಿಸಿ. ಈ ವಿಡಿಯೋನ ಎಷ್ಟು ಜನ ನೋಡ್ತೀರೋ ಎಲ್ಲರೂ ಕೂಡ ದಯವಿಟ್ಟು ಶೇರ್ ಮಾಡಿ. ಧನ್ಯವಾದ. ನೋಡಿ, ಕದೀಮರು ಈ ಒಂದು ಡಿಜಿಟಲ್ ಯುಗದಲ್ಲಿ ಯಾವ ರೀತಿಯಲ್ಲಿ ಜನರನ್ನು ಕಬಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಇವೆಲ್ಲದಕ್ಕೆ ಕಾರಣ ಮೇ ಬಿ ನಮ್ಮ ದೇಶದಲ್ಲಿ ಉದ್ಯೋಗ ಇಲ್ಲದೇ ಇರುವಂಥದ್ದು, ಅಥವಾ ಉದ್ಯೋಗ ಇದ್ದೂ ಕೂಡ ಏನೋ ದುಡ್ಡನ್ನು ಹೆಚ್ಚಾಗಿ ಸಂಪಾದನೆ ಮಾಡಬೇಕು ಅನ್ನೋಂತಹ ಒಂದು ದುಷ್ಟ ಬುದ್ಧಿಯೋ ಗೊತ್ತಿಲ್ಲ. ಏನೋ ಒಂದು ನಮ್ಮ ದೇಶದಲ್ಲಿ ಇದು ಇವಾಗ ಹೆಚ್ಚಾಗ್ತಾ ಇರುವಂಥದ್ದು. ಜನರನ್ನು ಯಾವ ರೀತಿ ಬಕ್ರಾ ಮಾಡ್ಬೋದು, ಯಾವ ರೀತಿ ಅವರಿಂದ ದುಡ್ಡನ್ನು ದೋಚಬಹುದು ಎನ್ನುವಂತಹ ಈ ಒಂದು ಅನಿಷ್ಟ ಚಿಂತೆ ಯಾಕಾದರೂ ಬಂತ ಗೊತ್ತಿಲ್ಲ. ನೋಡಿ, ಇವೆಲ್ಲ ದರೋಡೆ ಮಾಡುವಂತಹ ವ್ಯಕ್ತಿಗಳು ಜನಸಾಮಾನ್ಯರು ಅಂತ ಒಂದು ರೀತಿಯಲ್ಲಿ ವಿದ್ಯೆ ಇಲ್ಲದವರು ಅಥವಾ ಏನೂ ಈ ಒಂದು ವಿಚಾರದಲ್ಲಿ ಮಾಹಿತಿ ಇಲ್ಲದವರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ಗಳು ಇವೆಲ್ಲದರಲ್ಲಿ ಶಾಮೀಲಾಗಿರುವಂಥದ್ದು, ದೊಡ್ಡ ಡಾಕ್ಟರ್ಗಳು, ದೊಡ್ಡ IT ತಜ್ಞರು, ಇವೆಲ್ಲರೂ ಸೇರಿಕೊಂಡು ಇಂತಹ ದುಷ್ಕೃತ್ಯವನ್ನು ಮಾಡುವಂಥದ್ದು. ಭಯಂಕರವಾಗಿ ಅವರ ಚಿಂತನೆಗಳು ಯಾವ ರೀತಿಯಲ್ಲಿದೆ ಅಂತ ಹೇಳಿದರೆ, ತಿಂಗಳಿಗೆ 1 ಲಕ್ಷ 2 ಲಕ್ಷ ದುಡಿಮೆಯಿಂದೇ ಪಡ್ಕೊಳ್ಳುವಂತಹ ವ್ಯಕ್ತಿಗಳು ಇವತ್ತು ಇಂತಹ ಅನಿಷ್ಟ ಕೆಲಸಕ್ಕೆ ಕೈ ಹಾಕಿರುವಂಥದ್ದು. ಅಂದರೆ ಒಂದೇ ಬಾರಿ ಕೋಟಿ ದೋಚುವಂತಹ ಒಂದು ಪ್ರಯತ್ನ. ನಿಮ್ಮ ಅಕೌಂಟಲ್ಲಿ ಏನಿದೆಯೋ ಎಲ್ಲವನ್ನ ಕ್ಷಣಾರ್ಧದಲ್ಲಿ ಮಂಗಮಾಯ ಮಾಡಿಬಿಡ್ತಾರೆ. ದಯವಿಟ್ಟು ಮುಂದಿನ ದಿವಸಗಳಲ್ಲಿ ನಿಮಗೆ ಯಾವುದೇ ಪತ್ರಗಳು ಬರಲಿ ಅಥವಾ ಯಾವುದೇ ಮೆಸೇಜ್ಗಳು ಬರಲಿ, ಯಾವುದೇ ಕರೆಗಳು ಬರಲಿ, ಪ್ರತ್ಯೇಕವಾಗಿ ವಾಟ್ಸಪ್ಗಳಲ್ಲಿ ಬೆದರಿಕೆ ಕರೆಗಳು ಅಥವಾ ನಿಮ್ಮ ಮಗ ಈ ರೀತಿ ಆಕ್ಸಿಡೆಂಟ್ ಆಗಿದ್ದಾನೆ, ದಯವಿಟ್ಟು ಹಾಸ್ಪಿಟಲ್ ಖರ್ಚಿಗೆ ಅಂತ ಇಷ್ಟು ಕಳಿಸ್ಕೊಡಿ, ಮಗ ಅಳುವಂತಹ ಸದ್ದು ಮಾಡುವಂಥದ್ದು, ಹಲವು ರೀತಿಯ
ತಂತ್ರಗಳನ್ನು ಬಳಸ್ಕೊಂಡು ನಿಮ್ಮ ಮೈಂಡ್ ಕನ್ವರ್ಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಸೊ ಅದರ ಭಾಗ ಅಂತ ಹೇಳ್ಬೋದು ಈ ರೀತಿಯಲ್ಲಿ ಪತ್ರದ ಮುಖಾಂತರ. ನೋಡಿ, ಮೀಶೋ ಎನ್ನುವಂತಹ ಒಂದು ಮೀಶೋ ಅಂತ ಹೇಳುವಾಗ ಎಲ್ರಿಗೂ ಗೊತ್ತಿದೆ, ಒಂದು ರೀತಿಯಲ್ಲಿ ಎಲ್ಲರೂ ಆ್ಯಪನ್ನು ಡೌನ್ಲೋಡ್ ಮಾಡಿಟ್ಟವರೇ ಆಗಿರ್ಬೋದು. ಎಸ್ಪೆಷಲಿ ಮನೆಯಲ್ಲಿ ಒಬ್ಬರಾದರೂ ಮೀಶೋ ಆ್ಯಪನ್ನು ಡೌನ್ಲೋಡ್ ಮಾಡೇ ಇರ್ತೀರ. ಸೊ ಅದೇ ಒಂದು ನೆಪವನ್ನಿಟ್ಟುಕೊಂಡು ಇಂತಹ ಒಂದು ಪತ್ರವನ್ನು ಕಳಿಸಿರುವಂಥದ್ದು. ನೀವು ಇಷ್ಟು ಲಕ್ಷ ವಿನ್ ಆಗಿದ್ದೀರಾ, ಈ ಒಂದು ವಿನ್ನಿಂಗ್ ಪ್ರೈಸನ್ನು ಪಡ್ಕೊಳ್ಳೋದಕ್ಕೆ ಈ ಒಂದು ಸ್ಕ್ಯಾನರನ್ನು ಬಳಸ್ಕೊಳ್ಳಿ, ಅಥವಾ ಈ ಒಂದು ಫಾರ್ಮ್ ಫಿಲ್ಅಪ್ ಮಾಡಿ ನೀವು ಕಳಿಸ್ಕೊಡಿ. ಈ ಮೂಲಕ ನಿಮ್ಮ ಪರ್ಸನಲ್ ಡೇಟಾವನ್ನು ಸಂಪೂರ್ಣವಾಗಿ ನಕಲಿ ಮಾಡ್ತಾರೆ. ಮಾತ್ರ ಅಲ್ಲ, ಒಂದೇ ಒಂದು OTP ಸಾಕು, ನಿಮ್ಮ ಅಕೌಂಟ್ನಲ್ಲಿರುವಂತಹ ಎಲ್ಲ ದುಡ್ಡನ್ನು ನೀವು ಒಂದೇ ಕ್ಷಣದಲ್ಲಿ ಕಳ್ಕೊತೀರಾ. ಅದಕ್ಕೂ ಮೊದಲು ಜಾಗರೂಕರಾಗಿರಿ. ಮಾತ್ರ ಅಲ್ಲ, ಈ ಒಂದು ವಿಡಿಯೋವನ್ನು ಕನಿಷ್ಠ ಒಂದು ನಿಮ್ಮ ಎಲ್ಲ ಸ್ನೇಹಿತರಿಗೂ ಕಳುಹಿಸ್ಕೊಡಿ. ಜನರಲ್ಲಿ ಮನವರಿಕೆ ಆಗಲಿ. ಮುಂದಿನ ದಿವಸಗಳಲ್ಲಿ ಆದರೂ ಇಂತಹ ಅನಾಹುತಗಳಲ್ಲಿ ನೀವುಗಳು ಬಲಿಪಶು ಆಗದಿರೋಣ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.